ಉಪ್ಪಾರ ಜಿಲ್ಲಾ ಉಪ್ಪಾರ ಸೇವಾ ಸಂಘದ ಅಧ್ಯಕ್ಷರು. ಇನ್ನೊಮ್ಮೆ ತಮಗೆ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ ಬಯಸಿ, ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಮುಖಂಡರಾದ ವೇದಿಕೆ ಮೇಲೆ ನಮ್ಮ ಸಮಾಜ ಮುಖಂಡರು ಮಾನಿಂಗ್ ಉಪ್ಪಾರ OBC ರಾಜ್ಯ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು, ಉಪ್ಪಾರ ಸಂಘದ ನಿರ್ದೇಶಕರಾದ GL ಕಸ್ತೂರಿ ಅವರು, ಶ್ರೀನಿವಾಸ್ ಅಂಬ್ಲಿ ಅವರು ಜಿಲ್ಲಾ ಉಪ್ಪಾರ ಸೇವಾ ಸಂಘದ ನಿರ್ದೇಶಕರು, ಭೀಮಣ್ಣ ಉಪ್ಪಾರ ಇವರು ಭಗೀರಥ ಸರ್ಕಲ್ದ ಸದಸ್ಯರು, ಉಪ್ಪಾರ ಸಮಾಜದ ಕಾರ್ಯದರ್ಶಿಗಳಾದಂಥ ಸಿದ್ದು ಗೇಡಿ ಅವರು, ಬಸು ಖಂಡೇಕರ್ ಅವರು, ಇವರೆಲ್ಲ ನಮ್ಮ ಸಮಾಜದ ಮುಖಂಡರು. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ, ನಮ್ಮ ಸಮಾಜದವರಾದ ಚಾಮರಾಜನಗರದಿಂದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸುವ ನಮ್ಮ ಜಿಲ್ಲಾ ಉಪ್ಪಾರ ಸೇವಾ ಸಂಘದಿಂದ ಆಗ್ರಹ ಮಾಡ್ತೇವೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40 ಲಕ್ಷ ಉಪ್ಪಾರ ಜನಾಂಗ ಇದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಿಂದ ಕೇವಲ ಸಮಾಜದ ಒಬ್ಬ ಶಾಸಕರು ಆಯ್ಕೆಯಾಗಿದ್ದು, ಪುಟ್ಟರಂಗ ಶೆಟ್ಟಿ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಸದರಿಯವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲು ಜಿಲ್ಲಾ ಉಪ್ಪಾರ ಸಮಾಜದವರು ನಾವು ಮೇಲಿನ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹ ಮಾಡುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 36 ವಿಧಾನಸಭಾ ಮತಕ್ಷೇತ್ರದಲ್ಲಿ ಉಪ್ಪಾರ ಜನಾಂಗ ನಿರ್ಣಾಯಕ ಮತದಾರರಾಗಿದ್ದು, ಬಹುದಿನಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದು, ಕಾರಣ ಈ ಉಪ್ಪಾರ ಸಮಾಜವು ರಾಜಕೀಯವಾಗಿ ಮುಂದೆ ಬರಬೇಕಾದರೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ, ರಾಜಕೀಯ ಸ್ಥಾನಮಾನ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ವಿಜಯಪುರ ಜಿಲ್ಲಾ ಉಪ್ಪಾರ ಸಮಾಜದವರು ಪಕ್ಷದ ಮುಖಂಡರಿಗೆ ಆಗ್ರಹಿಸುತ್ತೇವೆ. ಮತ್ತು ನಿಮಗೊಂದು 2 ಉದಾಹರಣೆ ಹೇಳ್ತೇವೆ. ನಿರ್ಣಾಯಕ ವೋಟರ್ಸ್ ನಾವು ನಮ್ಮ ಉಪ್ಪಾರ ಸಮಾಜದವರು. ಉದಾಹರಣೆ 1-2 ಬಬಲೇಶ್ವರ, ಗೋಕಾಕ್ ತಾಲೂಕು ಅರ್ಬಾಮಿ, ಗೋಕಾಕ, ಇನ್ನೂ ಹಲವಾರು ಕ್ಷೇತ್ರಗಳದಾವೆ, ಕೊಳ್ಳೇಗಾಲ, ಹೊನ್ನೂರ. ಇದರ ಜೊತೆಗೆ ನಮ್ಮ ಇನ್ನೂ ಕೆಲವೊಂದು ಬೇಡಿಕೆಗಳದಾವೆ. ಅವು ಯಾವಪ್ಪ ಅಂದ್ರೆ MLC ನಾಮನಿರ್ದೇಶಿತ, ಅವು ನಮ್ಮ ಸಮಾಜದವ್ರಿಗೆ ರಾಜ್ಯದಾಗ ಯಾರ್ಯಾರು ಕೊಡಬರಕ್ಕೆ ನಮ್ಮ ಸಮಾಜದವ್ರಿಗೆ ನಾಮನಿರ್ದೇಶನ MLAಗಳನ್ನ ಮಾಡಬೇಕಂತ ಹೇಳಿ ನಮ್ಮದೊಂದು ಬೇಡಿಕೆ ಐತಿ. ಮತ್ತು 4 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ಮಾಡಬೇಕು, ನಮ್ಮ ಸಮಾಜದವ್ರು ಕೊಡಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಐತಿ. ಸಮಾಜದವರು ಬಿಜಾಪುರ ಜಿಲ್ಲಾ ಉಪ್ಪಾರ ಸಮಾಜದವ್ರದ್ದು. ನಾನು ಕೂಡ ನಮ್ಮ ME ಪಾಟೀಲ್ ಸಾಹೇಬರಿಗೆ MLC ನಾಮಿನೇಟ್ ಮಾಡಬೇಕಂತ ಹೇಳಿ ಈಗಾಗಲೇ ಅವ್ರಿಗೆ ನಾವು ಬೇಡಿಕೆ ಇಟ್ಟಿದ್ದೆವು. ನಾವು ಬಯೋಡಾಟನ್ನು ಕೊಟ್ಟಿದ್ದೆವು. ಅವರು ಮಾಡ್ತಾನಂತ ಹೇಳಿ ಹೇಳ್ಯಾರ. ಮತ್ತು ನಮ್ಮ ಸಮಾಜ ವತಿಯಿಂದ ಇದು ಮೊದಲನೇ ಸಲ ಇದು ನಮ್ಮ ಬೇಡಿಕೆ ಐತಿ. ನಾವು ಸಣ್ಣ ಸಮಾಜದವರು, ತಾವು ನಿಮ್ಮದು ಹೆಚ್ಚು ನಮ್ಗೆ ನಿಮ್ಮ ಅನುಕೂಲ ನಮ್ಗೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ನಮಗೆ ಒಂದು ಜರ ಪ್ರಚಾರ ಮಾಡಬೇಕು ಅಂತೇಳಿ ಕಳಕಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ನಾವು ನಮ್ಮ ಸಮಾಜದ ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರು ಜಕ್ಕಪ್ಪಣ್ಣ ಎಡವೆ ಹಾಗೂ ಮಾಲಿಂಗ್ ಉಪ್ಪಾರ ಅವರು. ಸರಿ ಹೇಳಿ. ಜಕ್ಕಪ್ಪಣ್ಣ ಎಡವೆಯವರು ಈಗಾಗಲೇ ನಮ್ಮ ಅದಕ್ಕಿಂತ ಮೊದಲು ನಮ್ಮ ಸಮಾಜದ ಒಬ್ಬ ಪುಟ್ಟರಂಗ ಶೆಟ್ಟಿ ದೇಶದಿಂದ ಕಳೆದ 4 ಬಾರಿ ಸತತವಾಗಿ ಶಾಸಕರಾಗಿದ್ದಾರೆ. ಅವರು ಭಾಳ ಸಮಾಜ ಬಗ್ಗೆ ಭಾಳ ಕಳಕಳಿ ಉಳ್ಳಂಥವ್ರು ಮತ್ತು ಅವರು ಅನೇಕ ಸಮಾಜ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ದೇಶದಿಂದ ಅಂತ ತಮ್ಮ ಮೂಲಕ ಆಗ್ರಹಪಡಿಸುತ್ತೇನೆ. ಅದರಂತೆ ನನ್ನ ಸಮಾಜದ ರಾಜ್ಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಜಕ್ಕಪ್ಪಣ್ಣ ಎಡವೆಯವರು ಸತತ 2 ಸಲ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದಾರೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಅದರಂತೆ ಕಳೆದ ನಮ್ಮ ಸಿದ್ದರಾಮಯ್ಯವರು ಇದಕ್ಕಿಂತ ಮೊದಲು ಇದ್ದಾಗ ಅವರೇ ಗುರುತಿಸಿ
ಅಡ ಅಧ್ಯಕ್ಷರು ಮಾಡಿದ್ರು ಅವ್ರಿಗೆ. ಅಡ ಅಧ್ಯಕ್ಷ ಮಾಡಿ ಅವರು ಇದು ಮಾಡ್ಯಾರ. ಈಗ ಅವ್ರ ಸೇವೆಯನ್ನು ಇನ್ನೂ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನಮ್ಮದು ಆಗ್ರಹ ಐತಿ. ಜಕ್ಕಪ್ಪಣ್ಣ ಯಡಿಯೂರಿಗೆ ವಿಧಾನ ಪರಿಷತ್ತಿಗೆ ಸದ್ಯ ನಾಮನಿರ್ದೇಶನಗಳು ಇದಾವೆ. ಅದನ್ನ ಎಂ ಬಿ ಪಾಲ್ರ ಮುಖಾಂತರ ಅವರಿಗೆ ನಾವು ಆಗ್ರಹ ಮಾಡ್ತೇವೆ. ಮತ್ತು ಅವ್ರಿಗೆ ಯಾವುದೇ ಇದ್ರ ಸಹಿತ ಅವ್ರು ಅರ್ಹ ಇದ್ದಾರೆ. ಅವರು ಅರ್ಹ ವ್ಯಕ್ತಿ ಅವರು. ಎಲ್ಲರಿಗೂ ಬೇಕಾದಂಥವ್ರು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ಬೇಕಾದವ್ರು. ಅವ್ರಿಗೆ ನಾನು ಕಳಕಳಿಯಿಂದ ಕೇಳೋದೇನೆಂದ್ರೆ ಅವ್ರಿಗೆ MLC ಮಾಡಬೇಕು ಮತ್ತು ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಮಗೆ ಹೇಳ್ತೀನಿ. ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾಗೋಷ್ಠಿಗೆ ಧನ್ಯವಾದಗಳು. ಬಂದಾರ ಅಲ್ಲಿ ಪ್ರಬಲ್ ಇದ್ದಲ್ಲಿ ಆರಿಸಿ ಬಂದಾರ್ರಿ. ಅಂಥ ಸೀರಿಯಲ್ ಅಂಥವ್ರಿಗೆ ನಮ್ಮ ಸಮಾಜ MLA ಅನ್ನೋದು ಗೊತ್ತಿಲ್ಲ ಕರ್ನಾಟಕದಾಗ. ಸಣ್ಣ ಮಂದಿದು ಕಾಣಂಗಿಲ್ಲ ರೀ. ಅದಕ್ಕೆ ಮೀಡಿಯಾವ್ರದಿಂತ್ರ ನಮ್ಗಟ್ಟ ಹೆಲ್ಪ್ ಆಗ್ಬೇಕು. ಆದರೆ 40 ಲಕ್ಷ ಜನಸಂಖ್ಯೆ ಒಬ್ಬನೇ ಶಾಸಕ ಅದ ನಮ್ಮ ಸಮಾಜದೊಳಗೆ. ಅದು ಅದೃಷ್ಟ ದುರಾದೃಷ್ಟ ಸೆಕೆಂಡ್ರಿ. ಆದ್ರೆ ಅದೇ ಒಬ್ಬ ಆಶಾ ಕಿರಣ ನಮ್ಮ MLA. ಅವರು ಒಂದು ಮಂತ್ರಿಗಳು ಕೊಡ್ಬೇಕಂತ ಈ ಮೂಲಕ ಎಲ್ಲರಿಗೂ ಕೊಡ್ಬೇಕು. MLC ಅಂತ ಕೊಟ್ಟರೆ ನಮ್ಮ ಉತ್ತರ ಕರ್ನಾಟಕ MLC ಮಾಡಿದ್ರು. ಮತ್ತು ಅವ್ರು ನೋಡಿ ನಮ್ಮವರು ಒಬ್ಬರು ಬೆಳೀತಾರೆ. ಬೆಳೆದು ಅವರು ನಮ್ಮ ಸಮಾಜದ ಎಲ್ಲ ಇದು ಕಾರ್ಯಕ್ರಮ ಅವ್ರನ್ನ ಇದು ಮಾಡ್ತಾರೆ. ಪರಿಗಣಿಸಬೇಕು ಅಂತ ವಿಷಯ ನಾವು ಕೇಳ್ಬೋದು. ಸಿದ್ಧ ನೀವೊಂದು ಹೇಳಿ